ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನ್ ಹೇಳ್ತಿದ್ಯಾ ಶಕ್ರೆ? ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋ ಹೊತ್ತಲ್ಲಮ್ಮ, ಜಾಜಿನ ಹುಡುಕ್ಬೇಕು. ಕತ್ತಲಾಗ್ತಿದ್ದಾಗೆ ನೀನು ಪ್ರಚಂಡಲಾಗ್ತೀಯ, ನಿನ್ನ ಶಕ್ತಿ 2 ಪಟ್ಟಾಗುತ್ತೆ. ಈ ಚಕ್ರಾಪುರಿಯಲ್ಲಿ ವಿರೂಪಾಕ್ಷ ಶಾಸ್ತ್ರಿಯ ಮಾತನ್ನು ಮೀರಿ ಗೆದ್ದವರು ಯಾರು ಇಲ್ಲ ಅನ್ನೋದು ನಿನಗೆ, ಈ ಊರಿನ ಜನಕ್ಕೆ, ಮುಖ್ಯವಾಗಿ ಆ ಶೇಖರಿ ಮನೆಯವರಿಗೆ ಮತ್ತೊಮ್ಮೆ ದೃಢ ಆಗುತ್ತೆ. ಸೂರ್ಯಾಸ್ತಕ್ಕೆ ಇನ್ನು 2 ಗಂಟೆ ಉಳಿದಿರೋದು. ಇಷ್ಟೊತ್ತಿಗೆ ಕುರೂಪಿ ಕೆಲಸ ಶುರು ಮಾಡಿರ್ತಾನಲ್ವೇ? ಮಾಡಿ. ಏನೈತೆ ಜಜ್ಜಿ, ಒಂಥರ ಒಗ್ಟೊಗ್ಟಾಗಿ ಮಾತಾಡ್ತಿದ್ಯಾ? ದೇವಸ್ಥಾನದಲ್ಲೂ ಇದೇ ತರ ಇದ್ದೆ ನೀನು, ಯಾವಾಗ್ಲೂ ಇರೋ ತರ ಇಲ್ಲ. ಇವತ್ತು ಒಂದು ಮಹತ್ ಕಾರ್ಯ ನಡೆಯಲಿದೆ. ನೀನು ನನ್ನ ಜೊತೆ ಬರೋದೇ ಆದ್ರೆ ನನ್ನ ಏಕಾಗ್ರತೆಗೆ ಭಂಗ ತರದೆ ಬಾ. ಅಲ್ವೇ ಜಜ್ಜಿ? ಬಂಗಾರಿ, ಕತ್ತಲಾಗ್ತಿದ್ದಾಗೆ ನೀನು ಪ್ರಚಂಡನಾಗ್ತೀಯ, ನಿನ್ನ ಶಕ್ತಿ 2 ಪಟ್ಟಾಗುತ್ತೆ. ಆಗ ನೀನು ಜಾಜಿನ ಅಪಹರಿಸೋದು ಇನ್ನು ಸುಲಭದ ಕೆಲಸ. ರೋಹಿಣಿ ನಕ್ಷತ್ರ ಅಂಚು ತಲುಪೋ ಹೊತ್ತಿಗೆ ಅವಳನ್ನ ಅಪಹರಿಸು. ಹೋಗೋ. ಮಗುನ ಕೊಡೋದೇ ಇಲ್ಲ ಅಂತ ಅಷ್ಟು ಖಡಾಖಂಡಿತವಾಗಿ ಹೇಳೋದಳು ಮತ್ತೆ ಬಂದ್ಬಿಟ್ಟು ನಿಮ್ಮ ಮಗು ಕೊಡ್ತೀನಿ ಅಂತ ಹೇಳ್ತಾಳ, ನಿಮ್ಮ ಕಾಲಿಗೆ ಬೀಳ್ತಾಳ, ಕ್ಷಮೆ ಕೇಳ್ತಾಳ? ಅದೆಲ್ಲ ಸಾಧ್ಯ ಇಲ್ಲ ಯಜಮಾನ್ರೆ. ಈ ವಿರೂಪಾಕ್ಷ ಶಾಸ್ತ್ರಿಗೆ ಎಲ್ಲವೂ ಸಾಧ್ಯ. ಮನಸ್ಸು ಮಾಡಿದ್ರೆ ಕಣ್ಣು ನೋಟದಲ್ಲೇ ಹಿಮಾಲಯನ ನೀರ ಕರಗಿಸಬಲ್ಲ ಈ ವಿರೂಪಾಕ್ಷ. ಅಯ್ಯೋ, ಅದು ನನಗೆ ಗೊತ್ತಿಲ್ವಾ ಯಜಮಾನ್ರೆ? ನೀವು ಒಂದು ಕೆಲಸ ಮಾಡಿ, ಆ ಶೇಖರಿನ ಕೆಲಸದ ಕಿತ್ತು ಹಾಕ್ತೀನಿ ಅನ್ನಿ, ತಾನಾಗಿ ತಾನೇ ದಾರಿಗೆ ಬರ್ತಾನೆ. ದೇವಸ್ಥಾನದ ಪ್ರಸಾದ ಕೆಲಸದಿಂದಾನೆ ಅವನ ಜೀವನ ನಡೀತಾ ಇರೋದು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಮಗುನು ಬೇಡ, ಏನು ಬೇಡ, ಹಸು ತಂದ್ರೆ ಸಾಕು ಅಂತಾರೆ ಜನ. ಈ ಪ್ರಯೋಗನ ಒಂದ್ಸರಿ ಪ್ರಯೋಗಿಸಿ, ಆವಾಗ ನೋಡಿ ನಿಮ್ಮ ಕೆಲಸ ಚುಟ್ಕೆ ಹೊಡೆದ ಸುಲಭ ಆಗ್ಬಿಡುತ್ತೆ. ನಿನ್ನ ಸಲಹೆ ಕೇಳೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ, ಬರೋದು ಇಲ್ಲ. ನಿನ್ನ ಜೊತೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ನನ್ನ ದೊಡ್ಡತನ. ನಿನಗೆ ಆ ಯೋಗ್ಯತೆ ಬಂದಿದೆ ಅಂತ ಅಲ್ಲ. ಜಾಜಿ ಬಂಗಾರಿ
ಜಾಜಿ 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 ಬಂಗಾರಿ 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 ಜಾಜಿ 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 ಏನ್ ನಡೀತಾ ಇದೆ? ಏನಾಗ್ತಾ ಇದೆ ಇಲ್ಲಿ? ಯಾಕೆ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಕತ್ಲಾಗಿ ಹೋಗ್ಬಿಡ್ತು? ಅರೆ ಇದೇನದು ಕತ್ಲಾಗೋಯ್ತು? ಈಗಿನ್ನೂ 4:27 ಅವಾಗಿನ್ನೂ ಮೋಡನೂ ಇರಲಿಲ್ಲ. ಇದೇನು ಯಜಮಾನ್ರೆ ಇದಕ್ಕಿದ ಹೀಗೆ ಕತ್ಲಾಗಿ ಹೋಗ್ಬಿಡ್ತು? ಕತ್ತಲಾಗ್ತಿದ್ದಾಗೆ ನೀನು ಪ್ರಚಂಡನಾಗ್ತೀಯ. ನಿನ್ನ ಶಕ್ತಿ 2 ಪಟ್ಟಾಗುತ್ತೆ. ಶೇಖರಿ
ಶೇಖರಿ, ದೇಶಿಕ್ರೆ ಏನಿದು? ಇದ್ದಕ್ಕಿದ್ದಾಗೆ ಕತ್ಲಾಗೋಯ್ತಲ್ಲ, ಏನಾಗ್ತಾ ಇದೆ? ಇದ್ಯಾವುದೋ ಅಪಾಯದ ಮುನ್ಸೂಚನೆ ಶೇಖರಿ. ಈಗ ತಾನೇ 4:45 ಆದಾಗಿತ್ತು. ಇಷ್ಟು ಬೇಗ ಕತ್ಲಾಗೋಯ್ತಲ್ಲ ದೇಶಿಕ್ರೆ. ಉರಿಯೋ ಸೂರ್ಯನೇ ಹೊತ್ತಲ್ಲದ ಹೊತ್ತಿನಲ್ಲಿ ಮುಳುಗೋದ್ರೆ ನಾವು ಬೆಳಕು ಕಾಣೋದು ಹೇಗೆ? ಕೆಲವೊಂದ್ಸಲ ಪ್ರಕೃತಿ ನಡೆಯನ್ನ ಊಹಿಸೋಕ್ಕೂ ಆಗಲ್ಲ ಶೇಖರಿ. ಸೂರ್ಯನು ಮುಳುಗ್ತಾನೆ. ಅಂದ್ರೆ ಜಾಜಿನೂ ಬಿಡ್ತವನು. ಜಾಜಿಗೇನು ಆಗಲ್ಲಪ್ಪ. ಅಯ್ಯೋ, ಇದಕ್ಕಿದ್ದಾಗ ಕತ್ಲಾಗೋಗ್ಬಿಡ್ತಲ್ಲಪ್ಪ. ದೇವಸ್ಥಾನದಲ್ಲಿ ದೀಪ ಬೇರೆ ಹೊಚ್ಚಿಲ್ಲ. ಕತ್ಲಾದ್ಮೇಲೆ ದೇವಸ್ಥಾನದಲ್ಲಿ ದೀಪ ಹೊಚ್ಚಿಲ್ಲ ಅಂದರೆ ಅಪಚಾರ. ಮೊದಲಾಗಿ ದೇವಸ್ಥಾನದಲ್ಲಿ ದೀಪ ಹೊಚ್ಬೇಕು. ಗುರುಗಳೇ, ಇದೇನಿದು? ಇದ್ದಕ್ಕಿದ್ದಾಗ ಇಷ್ಟೊಂದು ಕತ್ಲಾಗೋಯ್ತು. ಈ ನಿಮ್ಮ ನಗುವಿನ ಅರ್ಥ ಏನು ಗುರುಗಳೇ? ಕುರೂಪಿನ ಜಾಜಿ ಹತ್ರ ಕಳಿಸಿ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ಕತ್ಲಾಗೋಯ್ತು. ಕತ್ಲಾಗಿತ್ತು ನಿಜ, ಆದರೆ ಇದು ಕತ್ಲಾಗೋ ಸಮಯ ಅಲ್ಲ. ನನ್ನ ಮಗಳದ್ದು ಸಾವು ನಿಗದಿಯಾಗಿದೆ ನಿಜ, ಆದರೆ ಅವಳದೀಗ ಸಾಯೋ ವಯಸ್ಸಲ್ಲ. ಮತ್ತೆ ಅದೇ ಹೇಳ್ತೀಯಲ್ಲ ಶೇಖರಿ. ಇಷ್ಟೊತ್ತಲ್ಲಿ ಕತ್ಲಾಗೋದಕ್ಕೂ ನಿನ್ನ ಮಗಳ ಸಾವಿಗೂ ಯಾಕೆ ತಳಕ್ ಹಾಕ್ತೀಯಾ? ನೀವೇ ಹೇಳಿದ್ರಲ್ಲ ದೇಶಕ್ರೆ, ನನ್ನ ಮಗಳ ಸಾವು ಬದುಕಿಗೆ ಉತ್ತರ ಸಿಗೋ ದಿನ ಇವತ್ತೇ ಅಂತ. ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಶೇಖರಿ. ಇವತ್ತೇ ಆ ಪ್ರಶ್ನೆಗೆ ಉತ್ತರ ಸಿಗೋ ದಿನ. ಆದರೆ ಆ ಉತ್ತರ ಏನು ಅಂತ ಗೊತ್ತಾಗೋಕ್ ಮುಂಚೆನೆ ಇಲ್ದೇ ಇರೋ ಕೆಟ್ಟದನ್ನೆಲ್ಲ ನೆನೆಸ್ಕೊಂಡು ಹೇಳೋದು ಯಾಕಪ್ಪ? ಶೇಖರಿ, ನಿನ್ನ ಮಗಳ ಸಾವಿಗೂ ಕತ್ಲಾಗೋದಕ್ಕೂ ಏನು ಸಂಬಂಧ ಇಲ್ಲ. ಇದೇನೋ ಪ್ರಕೃತಿ ವಿಕೋಪದ ಥರ ಕಾಣಿಸ್ತಾ ಇದೆ. ಪ್ರಕೃತಿ ವಿರುದ್ಧ ಯಾರೋ ಏನೋ ಸಂಚು ಮಾಡಿದ್ದಾರೆ. ಅದಕ್ಕೆ ಪ್ರಕೃತಿ ಮಾತೇನೆ ತಿರುಗಿ ಬಿದ್ದಾಗಿದೆ. ಅದೇ ನನಗೆ ಭಯ ಆಗ್ತಿರೋದು ದೇಶಕ್ರೆ. ಪ್ರಕೃತಿ ವಿಕೋಪಕ್ಕೆ ನನ್ನ ಮಗಳೇನಾದ್ರು? ಯಾಕೆಂದ್ರೆ ಜಾಜಿ ಇನ್ನೂ ಸಿಕ್ಕಿಲ್ಲ. ಏನು? ಜಾಜಿ ಇನ್ನೂ ಸಿಕ್ಕಿಲ್ವಾ? ಇಲ್ಲ ದೇಶಕ್ರೆ, ಆಗ್ಲಿಂದ ಅವಳನ್ನ ಹುಡುಕ್ತಾ ಇದ್ದೀನಿ. ಈಗ ಬೇರೆ ಇದೇನೋ ವಿಚಿತ್ರವಾಗಿ ಕತ್ಲಾಗಿದೆ. ಇದನ್ನ ನೀವು ಪ್ರಕೃತಿ ವಿಕೋಪ ಅಂತಿದ್ದೀರಿ. ನೀನು ನಿನ್ ಮನೇಲಿ ಹುಡುಕ್ದ್ಯಾ? ಅಲ್ಲೂ ಇಲ್ವಾ ಅವಳು? ಇಲ್ಲ ದೇಶಕ್ರೆ, ಬಂಗಾರಿ ಮನೆಗೆ ಏನಾದ್ರೂ ಹೋಗಿರ್ಬೋದಾ ಅಂತ ಅಲ್ಲೂ ಹುಡುಕೊಂಡು ಹೋದೆ, ಅಲ್ಲಿಗೂ ಹೋಗಿಲ್ಲ ಅವಳು. ಅವಳಿಗೆ ಏನಾಗಿದೆಯೋ ಅಂತ ನನ್ನ ಎದೆ ಒಂದೇ ಸಮ ಹೊಡ್ಕೋತಾ ಇದೆ. ಅದ್ರ ಮಧ್ಯೆ ಈ ಹೊತ್ತಲ್ಲಿ ಕತ್ಲು ಬೇರೆ. ನನ್ನ ಪ್ರಾಣನೇ ಬಾಯಿಗೆ ಬಂದಾಗಿದೆ ದೇಶಕ್ರೆ. ಅಷ್ಟೊಂದು ಆತಂಕ ಪಡಬೇಡ ಶೇಖರಿ. ಹೋಗ್ಲಿ, ಬಂಗಾರಿನಾದ್ರೂ ಸಿಕ್ಕಿದ್ನಾ? ಇಲ್ಲ, ಅವ್ರ ತಾಯಿ ಹೇಳಿದ್ರು ಬಂಗಾರಿನೂ ಮನೆಗೆ ಬಂದಿಲ್ವಂತೆ. ಬಂಗಾರಿನೂ ಕಾಣ್ತಿಲ್ಲ, ಜಾಜಿನೂ ಕಾಣ್ತಿಲ್ಲ. ಯಾಕೋ ತುಂಬಾ ಆತಂಕ ಆಗ್ತಾ ಇದೆ ದೇಶಕ್ರೆ. ಜಗನ್ಮಾತೆ, ಏನಿದೆಲ್ಲ? ಜಾಜಿನೂ ಇಲ್ಲ, ಬಂಗಾರಿನೂ ಇಲ್ಲ. ನೀನು ನನಗೆ ಅವತ್ತೇ ಸೂಚನೆ ಕೊಟ್ಟಿದ್ದೆ, ಇವತ್ತೇನೋ ಮಹತ್ತರವಾದ ಘಟನೆ ನಡೆಯುತ್ತೆ ಅಂತ. ಇಲ್ಲಿ ನೋಡಿದರೆ ಈ ಇಬ್ರು ಮಕ್ಕಳು ಇಲ್ಲ, ಕಾಣಿಯಾಗಿದ್ದಾರೆ. ಆ ಮಕ್ಕಳಿಗೇನು ಅಪಾಯ ಆಗದೆ ಇರಲಿ ತಾಯಿ. ಆ ಮಕ್ಕಳನ್ನ ಕಾಪಾಡೋ ಜವಾಬ್ದಾರಿ ನಿನ್ನದು. ಯಾಕೆ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಕತ್ಲಾಗಿ ಹೋಗ್ಬಿಡ್ತು? ಇನ್ನೂ ಎಷ್ಟೊಂದು ಕೆಲಸಗಳಿದ್ದಾವೆ. ರಾತ್ರಿ ಪೂಜೆ ಗಣಿ ಮಾಡ್ಕೋಬೇಕು, ಪ್ರಸಾದ, ನೈವೇದ್ಯ, ಮಂಗಳಾರತಿ ಏನೂ ಆಗಿಲ್ಲ. ಪೂಜೆಗೆ ಹೂವು, ಅಯ್ಯೋ ದೇವ್ರೆ, ಆ ಹೂ ಮರ ಹೆಂಗೆ ಇಷ್ಟೊತ್ತಿಗೆ ಬಂದಿರ್ತಾಳೋ ಇಲ್ವೋ? ಅವಳು ಬರೋದೇ 6:15, ಈಗ ಇನ್ನೂ 4:15. ಏನಪ್ಪ ಮಾಡೋದು? ಅಮ್ಮ ತ್ರಿಪುರ ಸುಂದರಿ, ನೀನೇ ಕಾಪಾಡಬೇಕು. ಎಲ್ಲ ಅಯೋಮಯ. ನನಗೆ ಯಾಕೋ ಭಯ ಆಗ್ತಾ ಇದೆ ಗುರುಗಳೇ. ಇದರಲ್ಲಿ ಏನೋ ಮಾಯೆ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ನಮ್ಮ ಕುರೂಪಿ ಎಲ್ಲಿರ್ತಾನೋ, ಏನು ಮಾಡ್ತಾ ಇರ್ತಾನೋ?
ಅಷ್ಟೆಲ್ಲ ಯೋಚನೆ ಮಾಡಬೇಡ ಮಣಿಕಂಠ. ಇದು ನಮ್ಮ ಗೆಲುವಿನ ಮೊದಲ ಮೆಟ್ಟಿಲು. ಕತ್ತಲಾದ್ಮೇಲೆ ಅವನ ಶಕ್ತಿ ದ್ವಿಗುಣ ಆಗುತ್ತೆ. ಇದು ಅವಂದೇ ಕೆಲಸ. ಅಂದ್ರೆ ಇಷ್ಟೊತ್ತಿಗಾಗ್ಲೇ ಜಾಜಿ ನಮ್ಮ ಕುರೂಪಿ ಕಪಿ ಮುಷ್ಟಿಲಿ ಇರ್ತಾಳೆ. ಇನ್ನೇನು ಕುರೂಪಿ ನಮ್ಮ ಹತ್ರ ಬರ್ತಾನೆ ಅಂತ ಆಯ್ತು. ಕುರೂಪಿ ಶಕ್ತಿ ಬಗ್ಗೆ ಸಂದೇಹನೇ ಬೇಡ ಮಣಿಕಂಠ. ಲೇ ಸದಾಶಿವ, ಭಾರ ಇಲ್ಲಿ. ಇಷ್ಟೊಂದು ಕತ್ಲಾಗಿದೆ, ದೀಪ ಹಚ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ಎಲ್ಲ ಹೇಳ್ಬಿಟ್ಟೆ ಮಾಡಿಸ್ಬೇಕಾ? ಹೋಗಿ ದೀಪ ಹಚ್ಚೋ. ಏ ಅನ್ನಪ್ಪ, ಆ ಶೇಖರಿ ಬಂದೇನೋ, ಪ್ರಸಾದ್ ಶೇಖರಿ ಬಂದೇನೋ, ಹೋಗಿ ಬೇಗ ಕರ್ಕೊಂಬಾ. ಹೋಗೋ. ಹೇ, ಪಶ್ಚಿಮ ಬಾಗಿಲು ತೆಗಿ ಹೋಗೋ ನೀನು. ಏಯ್, ಆ ಹೂ ಮರ ಹೆಂಗ್ಸ್ ಬಂದ್ಲಾ? ಬೇಗ ಕರ್ಕೊಂಬಾ. ಹೋಗೋ ಹೋಗೋ. ಅರ್ಚಕ್ರಿ ಇಲ್ಲಿ. ಈಗ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದೇ ಶಿಖರೆ? ಹುಡುಕ್ದೆ ವಿಧಿ ಇಲ್ಲ ಶೇಖ್ರಿ, ಹುಡುಕ್ಲೇಬೇಕು. ಕತ್ಲೆ ಗಂಜಿ ಕೂತ್ರೆ ಬೆಳಕು ಸಿಗುತ್ತಾ ಅಪ್ಪ? ಬಾ ಹುಡ್ಕೋಣ. ಕಾಪಾಡೋದಕ್ಕೆ ಆ ಜಗನ್ಮಾತಾ ಇದ್ದಾಳೆ, ಬಾ. ಜಾಜಿ, 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 ಬಂಗಾರಿ, ಜಾಜಿ, ಜಾಜಿ, ಬಂಗಾರಿ, ಜಾಜಿ, 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 ಬಂಗಾರಿ, ಬಂಗಾರಿ, ಜಾಜಿ, ಬಂಗಾರಿ, ಬಂಗಾರಿ. ಯಜಮಾನ್ರೆ, ಅಮ್ಮನವ್ರ ರಾತ್ರಿ ಪೂಜೆಗೆ ನೀ ಮಾಡಿಸ್ ಬಂದಿದ್ದೀನಿ. ರಾತ್ರಿ ಪೂಜೆ ಆಗೋ ಸಮಯನೇನೇ ಇದು? ಅಲ್ಲ ಯಜಮಾನ್ರೆ, ಕತ್ಲೆ ಆಗೋಗಿದೆಯಲ್ಲ. ಕತ್ಲೆ ಆದ್ರೆ ಸಮಯ ಎಷ್ಟು? ಶಿಖರೆ, ಜಾಜಿ, 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 ಬಂಗಾರಿ, ಬಂಗಾರಿ, ಬಂಗಾರಿ. ಇದ್ದಕ್ಕಿದ್ದಾಗೆ ಕತ್ಲಾಗೋಯ್ತಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರೆ ರಾತ್ರಿ ಪೂಜೆ ಅಂತ ರಾತ್ರಿ ಪೂಜೆ. ಅಲ್ಲ ಯಜಮಾನ್ರೆ, ನಿತ್ಯದ ಪೂಜೆ ಆಗ್ಲೇಬೇಕಲ್ವಾ? ಇದೇನಿದು ಗುರುಗಳೇ, ಮತ್ತೆ ಬೆಳಕಾಗೋಯ್ತು? ಯಾಕೆ ಕತ್ಲಾಗಿ ಬೆಳಕಾಯ್ತು ಅದೇ ನನಗೂ ಅರ್ಥ ಆಗ್ತಿಲ್ಲ ಮಣಿಕಂಠ. ಇದೇನಿದು? ಇದ್ದಕ್ಕಿದ್ದಾಗೆ ಬೆಳಕಲ್ಲೇ ಕತ್ಲೆ ಆಗೋಯ್ತು. ಈಗ ನೋಡಿದ್ರೆ ಬೆಳಕಾಗೋಯ್ತು. ಪ್ರಕೃತಿಯಲ್ಲಿ ಇಷ್ಟೊಂದು ಏರ್ಪೇರನ್ನ ನನ್ನ ಇಷ್ಟು ವರ್ಷಗಳ ಜೀವನದಲ್ಲಿ ಕಂಡಿರಲಿಲ್ಲ. ಇವತ್ತೇನಾಗಿದೆ?